ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಗುಣದಾಳ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರವಿ ಮಾಸರೆಡ್ಡಿ ಅವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಎನ್ನಲಾಗಿದೆ. ಗುಣದಾಳ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನದ ಪೀಠಿಕೆ ಇಲ್ಲದೇ ಇರುವುದು ಕಾನೂನಿನ ಉಲ್ಲಂಘನೆಯಾಗಿದೆ. ಆದ್ದರಿಂದ ಇಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು. ಮೇಲಾಧಿಕಾರಿಗಳು ಕಾನೂನುಬದ್ಧವಾಗಿ ಕ್ರಮ ಕೈಗೊಂಡು ಸಂವಿಧಾನಕ್ಕೆ ಅವಮಾನ ಮಾಡುವ ಇಂತಹ ಮನುವಾದಿಗಳ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಅಂತ ಪ್ರವೀಣ್ ಚಲವಾದಿ, ಅಂಬೇಡ್ಕರ್ ಸೇನೆ ಬೀಳಗಿ, ರಮೇಶ್ ಶಿಂದೆ ಬಬಲಾದಿ, DSS ತಾಲೂಕು ಅಧ್ಯಕ್ಷರು ಬಬಲೇಶ್ವರ ಅವರು ಆಗ್ರಹಿಸಿದ್ದಾರೆ. ಭಾರತ್ ಮಾತಾ ಕಿ ಜೈ ಎಂದರು ಜಾತಿಗಳೇಕೆ. ಸಂವಿಧಾನ ಪೀಠಿಕೆ ಹಾಕಿಲ್ರಿ ಇಲ್ಲಿ. ಸಂವಿಧಾನ ಪೀಠಿಕೆ ಇಲ್ಲಿ ಡ್ಯೂಟಿ ಮಾಡ್ತಿರಲ್ಲ ಗೌರ್ಮೆಂಟಲ್ಲಿ. ಭಾರತದ ಸಂವಿಧಾನ ಪೀಠಿಕೆ ಹಾಕಿಲ್ಲ. ಡ್ಯೂಟಿ ಮಾಡ್ತೀರಿ ಭಾರತದ ಸಂವಿಧಾನ ಪೀಠಿಕೆನ ಗೊತ್ತಿಲ್ಲ ನಿಮಗೆ. ನೀವು ನೌಕರಿ ಮಾಡ್ತೀರಿ ಇಲ್ಲಿ. ಆಯ್ತು, ಅದ ಫೋಟೋ ಅಲ್ಲಿ ಇತ್ತಲ್ಲ ಅಂಬೇಡ್ಕರ್ ಅವ್ರದ್ದು. ಭಾರತದ ಸಂವಿಧಾನ ಪೀಠಕ್ಕೆ ತೆಜರೊಳಗೆ ಇಟ್ಟಿರಿ, ಮಾತ್ರ ಸೇಫ್ ಆಗಿ ಇಟ್ಟಿರಿ ಅಂತ ಹೇಳಕತ್ತೀರಿ ನೀವು. ಆಮೇಲೆ ನಿಮ್ಮ ಪಂಚಾಯತ್ ಸಂವಿಧಾನ ಪೀಠಕ್ಕೆ ಯಾಕೆ ಹಾಕಿಲ್ರಿ? ಫೋನ್ ಹಚ್ಚೋಕಲ್ಲ ಏನಾರ ಒಂದು ಬ್ಯಾರೆ ಏನಾರ ಕೇಳ್ತೀರಿ, ಆದಂತ ಏನಂತ ಮಾಡಿ ಸಾಗರನ ಕೇಳ್ತೀರಿ, ಏನಾರ ಒಂದು ಅಭಿವೃದ್ಧಿ ಕೆಲಸ ಕೇಳ್ತೀರಿ. ನೀವ್ ಯಾವಾಗ ಮಾಡ್ರಿ ಅಭಿವೃದ್ಧಿ ಕೆಲಸ? ನೀವ್ ಯಾವಾಗ ಮಾಡ್ರಿ? ಇಲ್ರಿ, ನಮ್ಮ ಊರೇ ನೀವು ಸಂವಿಧಾನ ಪೀಠಕ್ಕೆ ಯಾಕೆ ಹಾಕಿಲ್ಲ? ಹೇಳಕ್ ಆಗುದಿಲ್ಲ, ಅದನ್ನ ಮಾತಾಡಕ್ ಹೋಗುದಿಲ್ಲ ಮುಂದೆ. ನೋಡ್ರಿ, ನಿಮ್ಮ ಪಂಚಾಯತ್ ಸಂವಿಧಾನ ಪೀಠಕ್ಕೆ ಯಾಕೆ ಹಾಕಿಲ್ಲ? ನಾವು ಒಂಟಕ್ಷರ ನಿಮ್ಗೆ ಎಂದೂ ಬ್ಲೇಮ್ ಮಾಡಿಲ್ಲ. ನೀವು ಮಾಡಾಕ್ತೀರಿ ಇದನ್ನ. ನೀವು ಮಾಡಾಕತ್ತೀರಿ, ಈಗ ನೀವು ಮಾತಾಡಕತ್ತೀರಿ. ನಾ ಏನು ಮಾತಾಡಕತ್ತೀನಿ ಅನ್ನುವಂಥದ್ದು ಇಡೀ ಪ್ರೂಫ್ ನೀವು ತೋರಿಸ್ಕೋರಿ. ನಿಮ್ಮ ಪಂಚಾಯತ್ ಸಂವಿಧಾನ ಪೀಠಕ್ಕೆ ಯಾಕೆ ಹಾಕಿಲ್ರಿ? ಫೋನ್ ಹಚ್ಚೋಕಲ್ಲ ಏನಾರ ಒಂದು ಬ್ಯಾರೆ ಏನಾರ ಕೇಳ್ತೀರಿ, ಆದಂತ ಏನಂತ ಮಾಡಿ ಸಾಗರನ ಕೇಳ್ತೀರಿ, ಏನಾರ ಒಂದು ಅಭಿವೃದ್ಧಿ ಕೆಲಸ ಕೇಳ್ತೀರಿ. ನೀವ್ ಯಾವಾಗ ಮಾಡ್ರಿ ಅಭಿವೃದ್ಧಿ ಕೆಲಸ? ನೀವ್ ಯಾವಾಗ ಮಾಡ್ರಿ? ಇಲ್ರಿ, ನಮ್ಮ ಊರೇ ನೀರು ಬರೋಲ್ಲ ಕೇಳ್ತೀರಿ. ಬೇರೆ ಊರಾಗ ನೀವ್ ಯಾಕೆ ಅಂತ ಕೆಲಸ ಮಾಡ್ತೀರಿ? ನೀರು ಬರೋದು, ಲೈಟ್ದು ದುರಸ್ತಿ ಅದನ್ಯಾಕೆ ನೀವು ಮಾಡ್ತೀರಿ? ನೀವು ಮಾಡಬೇಡ್ರಿ. ನೀವು ಸಂವಿಧಾನ ಪೀಠಕ್ಕೆ ಯಾಕೆ ಹಾಕಿಲ್ಲ? ಏನಾದ್ರಿ ಸರ್? ಹಾಕ್ಲಾರ್ದ ಅಷ್ಟೇ ಹೇಳ್ರಿ ವಿಷಯ. ನಾವು ಹೇಳಿದ ಬಳಕ ಹಾಕ್ತೀರೇನ್ರಿ? ಬಹುಶಃ ಏನೋ ವರ್ಷ ತೆಗೆದಿರ್ಬೇಕು, ಹಾಕಿಸ್ತಾರ ತೋರಿ. ನಾವ್ ಹೇಳಿದ ಬಳಕ